ನೋಡಿ ವ್ಲಾಗ್ ನೋಡ್ಕೊಂಡು ಕೂತಿರೋದು ನಮ್ಮ ಅಜ್ಜಿ. ಹಳೆ ವ್ಲಾಗ್ಸ್ ಎಲ್ಲ ಹಳೆಯ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಏನು ಫುಲ್ ಎಂಜಾಯ್ ಮಾಡ್ತಾ ಇದೆಯೇನು? ದೊಡ್ಡ ಮಾಡ್ಕೊ. ಟಿಫನ್ ಮಾಡ್ದಾ? ಅದಕ್ಕೆ ಇಷ್ಟೇ ಇಷ್ಟು ಮಾಡ್ತೀಯ ನೋಡಿ. ಸರಿ ಹುಷಾರು ಏನು? ಸರಿ ಹುಷಾರು. ಆಗಲೇ ನಿಂತುಬಿಟ್ಟೈತೆ ಜೊತೆಲಿ ಬರೋದಕ್ಕೆ. ಆದ್ಮೇಲೆ ಹಿಂಗೆ ಗೊತ್ತು ಹಿಂಗೆ ಮಾಡು. ಆಮೇಲೆ ಈಗ ಬಿಡ ಅದೇನು ಮಾಡ್ಬೇಡ, ಹಿಂಗೆ ಹಾಕಿ ಹಿಂಗೆ ಗೊತ್ತು ಅಷ್ಟೇ. ಓಕೆ ಬರ್ತೀವಿ, ಬಾಗ್ಲಾಕು ಬಾ, ಹುಷಾರು. ಓಕೆ ಈ ಥರ ಇದ್ದಾನೆ ಇವಾಗ, ಆಮೇಲೆ ಯಾವ ಥರ ಆಗ್ತಾನೆ. ಫುಲ್ ಕಟ್ಟಿಂಗ್ ಮಾಡ್ಸೋಕೆ ಬಂದವನೆ ಎಷ್ಟೊಂದು ದಿನಗಳ ನಂತರ. ಅದು ಸ್ನಾನ ಮಾಡಿ ಬಂದಿದ್ದೀನಿ. ಸ್ನಾನ ಮಾಡಿ ಬಂದವನೆ, ಇಲ್ಲೇ ಹೆಡ್ ವಾಶ್ ಮಾಡಿಸ್ತಾನಂತೆ. ಯಾಕೆಂದರೆ ಆಚೆ ಹೋಗ್ಬೇಕು ಸ್ವಲ್ಪ ನಾವು, ಅದಕ್ಕೋಸ್ಕರ. ಓಕೆ ಇವಾಗ ಫುಲ್ಲು ಬಿಯರ್ಡ್ ಹೇರ್ ಇದೆ, ಅದಾದಮೇಲೆ ಹೆಂಗೆ ಕಾಣಿಸ್ತೀಯ ನೋಡ್ದಣ. ಸುರ ಸುಂದರ ಸುಂದರವಾಗಿ ಹೆಂಗೆ ಕಾಣಿಸ್ತಾವ ನೋಡಿ. ಬಂದಿದ್ದೀನಿ ಅವನಿಗೆ ಸೈಡ್ಲಾಗ ಸ್ವಲ್ಪ ಚಿಕ್ಕದ್ ಮಾಡ್ಬಿಟ್ಟ ಅವನು. ಕಟಿಂಗು ಚೆನ್ನಾಗಿ ಮಾಡಿಲ್ಲ ಅವನು. ಇನ್ನೊಬ್ಬ ಮಾಡವನು ಅವ್ನು ಊರಿಗೆ ಹೋಗ್ಬಿಟ್ಟವನಂತೆ, ಅವ್ನು ಇನ್ನೂ ಬಂದಿಲ್ವಂತ ಊರಿಂದ. ಇವ್ನು ಯಾವನ ಇನ್ನೊಬ್ಬ ಇದ್ದ, ಬಂದೆ ಪೆಂಗ್ ಪೆಂಗ್ ಬೇಜಾರು ಮಾಡಾಕ್ಬಿಟ್ಟ ಅವ್ನು. ಯಾರೋ ಈ ಸತಿ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಲಿಲ್ಲ ಅವನು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎವಿ ವ್ಲಾಗ್. ಸೊ ಇವತ್ತು ಏನಪ್ಪ ಅಂದರೆ ಫುಡ್ ಚಾಲೆಂಜ್ ಎಲ್ಲ ನಿನ್ನೆ ಎಲ್ಲ ನೋಡಿದ್ರಲ್ಲ, ಎಲ್ಲ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು. ಕಮೆಂಟ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ. ಇನ್ನೊಂದು ಏನಂತ ಅಂದ್ರೆ ನೋಡ್ರಿ, ಅಜೀಬಾಗಿ ಮಾಡ್ಕೊಡ್ತಾವ್ ನನ್ನನ್ನು ಕಟಿಂಗ್ ಅಂಗಡಿ ಅವನು. ನಾನು ಯೂಶಲಿ ಮಾಡ್ಸೋನು ಊರಿಗೆ, ಅದು ಹೇಳಿದ್ನಲ್ಲ ಅವತ್ತು, ಇನ್ನೂ ಬಂದಿಲ್ವಂತ ಅವ್ನ ಊರಿಂದ. ಸೊ ಜಾಸ್ತಿ ಬೆಳೆದಿದ್ರಿಂದ ಮಾಡಿಸ್ಲೇಬೇಕಾಗಿದ್ದಂಥ ಪರಿಸ್ಥಿತಿ, ಮಾಡಿಸ್ಬಿಟ್ಟೆ. ಆದರೂ ಅಷ್ಟು ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವತ್ತೇನಪ್ಪ ಆಚೆ ಬಂದು ಮಾಡ್ತಾ ಇದ್ದೀರಾ? ಇವತ್ತು ಮನೇಲಿ ಇಲ್ಲ ಅಂತ ಹೇಳಿದ್ರೆ ಏನಂದ್ರೆ, ಈ ಒಂದು ಕಟ್ಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ. ಸೊ ಫ್ರೆಶ್ ಆಗಿ ಒಂದು ಫ್ರೆಶ್ ಫೇಸ್ ತೋರಿಸೋಣ ಅಂದ್ಬಿಟ್ಟು ಮಾಡಿದ್ವಿ. ಅದು ಆ್ಯಕ್ಚುಲಿ ಮನೇಲೇ ಸ್ನಾನ ಮಾಡ್ಕೊಂಡು ಮತ್ತೆ ಬಂದು ಇಲ್ಲಿ ಕಟಿಂಗ್ ಮಾಡಿಸಿ ಮತ್ತೆ ಹೆಡ್ ವಾಶ್ ಮಾಡಿಸ್ದೆ. ಓಕೆ ಇವಾಗ ಸ್ವಲ್ಪ ಆಚೆ ಹೋಗೋದಿದೆ, ಅಷ್ಟು ಮನೆಗೆ ಹೋಗಿ ಮತ್ತೆ ಸಿಗ್ತೀವಿ ನಿಮಗೆ. ಓಕೆ. ನಾನು ಅರ್ಜುನು ಇವತ್ತು ಜಿಮ್ಗೆ ಜಾಯ್ನ್ ಆದ್ವಿ. ಸೊ ಅದ್ರ ಅಪ್ಲಿಕೇಶನ್ ಅರ್ಜುನ್ ಫಿಲ್ ಮಾಡ್ತಿದ್ದಾನೆ. ಸೊ ಅದೇ ಇದು. ಓಕೆ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಇವತ್ತೊಂದಿನ ಅಷ್ಟೇ ಸಾಯಂಕಾಲ ಹೋಗೋದು, ಇನ್ನು ಬೆಳಗ್ಗೆಯಿಂದ ನಾಳೆಯಿಂದ ಬೆಳಗ್ಗೆ ಹೋಗೋದು ನಾವು. ಇವತ್ತು ಏನಕ್ಕಪ್ಪ ಸಾಯಂಕಾಲ ಅಂತ ಅಂದರೆ, ಇವತ್ತು ಜಾಯ್ನ್ ಆಗಿದ್ದೀವಿ. ಇವತ್ತು ಒಂದು ಸ್ವಲ್ಪ ಹೋದರೆ ವಾರ್ಮಪ್ ಆಗಿರುತ್ತೆ ಬಾಡಿಗೆ. ಬೆಳಿಗ್ಗೆ ನಾಳೆ ಎದ್ದು ಹೋಗೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ಓಕೆ ಇವಾಗ ಹೋಗೋಣ ಜಿಮ್ ಹತ್ರ ಹೋಗ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀವಿ. ಓಕೆ ನಾವು ಜಿಮ್ ಜಾಯ್ನ್ ಆದ್ವಿ, ವರ್ಕೌಟ್ ಆಯ್ತು. ಸೊ ಇನ್ನೊಂದು ಏನಂದ್ರೆ, ಇಲ್ಲಿ ಸ್ವಲ್ಪ ತುಂಬಾ ಕ್ರೌಡ್ ಇರೋದ್ರಿಂದ ಮತ್ತೆ ಮ್ಯೂಸಿಕ್ ಹಾಕಿರೋದ್ರಿಂದ ನಾಳೆ ಬೆಳಿಗ್ಗೆ ನಿಮಗೆ ಜಿಮ್ಮು ಒಳಗಡೆ ಎಲ್ಲ ಏನು ಹೆಂಗಿದೆ ಏನು ಅಂದ್ಬಿಟ್ಟು ನಾಳೆ ತೋರಿಸ್ತೀನಿ ನಿಮ್ಗೆ. ಬೆಳಿಗ್ಗೆ ಇವತ್ತೇನಂದ್ರೆ ಇವತ್ತೇ ಎಲ್ಲ ಜಾಯ್ನ್ ಆಗಿದೆ. ಸೊ ಅದಕ್ಕೆ ಇವಾಗ ಒಂದ್ಸತಿ ಇವತ್ತು ಬರೀ ವಾರ್ಮಪ್ ಅಷ್ಟೇ ಬಂದಿದ್ದು. ವಾರ್ಮಪ್ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಹೋಗ್ಬೇಕು. ಮಳೆ ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಡೈತೆ, ಅದಕ್ಕೆ ಹಂಗೆ ಇಲ್ಲೇ ನಿಂತಿದೀವಿ. ಈಗ ಮಳೆ ನಿಂತಿದ್ದೆ, ಮನೆಗೆ ಹೋಗ್ಬೇಕು. ನಿಮ್ಗೆ ನಾಳೆ ಜಿಮ್ ಹೆಂಗಿದೆ ಏನು ಅಂದ್ಬಿಟ್ಟು ನಾಳೆ ತೋರಿಸ್ತೀವಿ ನಿಮಗೆ. ಓಕೆ ಇವಾಗ ಹೋಗೋಣ ಮನೆಗೆ ಹೋದ್ಮೇಲೆ ಮತ್ತೆ ಏನಾಗುತ್ತೆ ಏನಂತ ನೋಡೋಣ. ಪಾಪು ಹಲೋ ಪಾಪು, ಏನ್ ಮಾಡ್ತಿದ್ಯಾ? ಬೋರ್ಡ್ ಪಾಪು. A to the B to the A to the B to the Papa. ಅಲ್ಲ A to the B to the B to the A to the Papa. ಅನು ಮಗನೇ ಹಂಗೆ. ಸರಿ ಮಗನೇ ಬಾಯ್, ಟಾಟಾ.
ಓಕೆ ಈಗ ಈಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಅಂದ್ರೆ ಓಕೆ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಅಂದ್ರೆ ನಾವು ಹೇಳ್ದೆ ಕೇಳ್ದೆ ಅನ್ಪ್ಲಾನ್ಡ್ ಯಾವತ್ತು ಸಕ್ಸಸ್ ಆಗೋದು ಅಂತಾರಲ್ಲ ಹಂಗೆ ಹೇಳ್ದೆ ಕೇಳ್ದೆ ಗಾಳಿಪಟ 2ಗೆ ಜೋಟ್. ಗಾಳಿಪಟ 2 ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಅಂತೆ ಮೂವಿ, ನೋಡಬೇಕು ಅನ್ಸ್ಬಿಡೈತೆ. ಸೊ ಹಳೆ ಫಿಲಮ್ ನೋಡಿದ್ವಲ್ಲ, ಸೊ ಅದೇ ಥರ ಇದೆಯಾ ಏನು ಅಂದ್ಬಿಟ್ಟು ನೋಡೋಣ ಹೋಗಿ. ನಮ್ಮ ಅಮ್ಮ ಅವರೆಲ್ಲ ಕರೆದೆ, ನಮ್ಮ ಅಮ್ಮವ್ರಿಗೆಲ್ಲ ಬರಲ್ಲ, ಇವತ್ತೀಗ ಬರೋಕ್ಕಾಗಲ್ಲ ಅಂತ ಅಂದರು. ಸೊ ಅದಕ್ಕೆ ನಾನು ಅರ್ಜುನ್ ಇಬ್ಬರು ಹೋಗ್ತಾ ಇದ್ದೀವಿ. ಅದು ಒಂದಿನ ಮುಂಚೆ ಹೇಳಿದ್ರೆ ಅಮ್ಮ ಬಂದಿರೋರು, ಈಗ ಸಡನ್ ಪ್ಲಾನ್ ಅಲ್ಲ, ಅದಕ್ಕೆ ಅಮ್ಮ ಅವರೇ ಹೋಗ ಅಂದರು. ಅದಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗಾಡೀಲಿ ಹೋಗ್ಬೇಕಿತ್ತು, ಮಳೆ ಬರೋ ಕಾರಣ ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾವತ್ತು ತಂದೆ ತಾಯಿ ಮಾತು ಮೀರಬಾರ್ದಲ್ಲ, ಅದಕ್ಕೆ ನೀವು ಹೋಗ್ರ ಅಂತು ಅದಕ್ಕೆ ಇಬ್ಬರೇ ಹೋಗ್ತಾ ಇದ್ದೀವಿ, ಅವ್ರ ಮಾತು ಮೀರಬಾರ್ದು ಅಂದ್ಬಿಟ್ಟು. ಸೊ ಓಕೆ, ಅದು ಬರೋ ಹತ್ರದಲ್ಲಿ ನಾವು ಟ್ರೈಪೋರ್ಡು ಮತ್ತು ಇದು ತರದ್ ಮರ್ತುಬಿಟ್ವಿ. ಸೊ ಶೇಕ್ ಆಗ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮೂವಿ ನೋಡ್ಬಿಟ್ಟು ನಿಮಗೆ ಹೆಂಗಿದೆ ತಿಳಿಸ್ತೀವಿ. ಓಕೆ ಓಕೆ ಈಗ ಗಾಳಿಪಟ 2 ಮೂವಿ ಮುಗೀತು. ನಿಜವಾಗ್ಲೂ ಇನ್ನೊಂದ್ಸತಿ ಹೋಗೋಣ ಅನ್ಸುತ್ತೆ ಫಿಲಮ್ಗೆ. ಹೌದು, ತುಂಬಾ ಚೆನ್ನಾಗೈತೆ ಮೂವಿ ಮಾತ್ರ. ಇನ್ನೊಂದ್ಸತಿ ಹೋಗ್ಬೇಕು ಫಿಲಮ್ಗೆ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಇನ್ನೊಂದ್ಸತಿ ಬಂದೇ ಬರ್ತೀವಿ ಅಲ್ಲ. ನಿಜವಾಗ್ಲೂ ಇಲ್ಲ, ನಿಜವಾಗ್ಲೂ ಮನ್ಸು ಮುಟ್ಟುತ್ತೆ ಫಿಲಮು. ಏನಪ್ಪಾ ಅಂತಂದ್ರೆ ಗಾಳಿಪಟ 1ನ ತಲೆಯಲ್ಲಿ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಬರಬೇಡಿ. ಯಾಕೆ ಅಂತಂದ್ರೆ ಆ ಟ್ರೆಂಡಿಂಗ್ ಫ್ಲೇವರೇ ಬೇರೆ, ಈ ಫ್ಲೇವರೇ ಬೇರೆ. ಅದು ಸೂಪರ್ ಡೂಪರ್ ಇಟ್ಟು, ಇದು ಸೂಪರ್ ಡೂಪರ್ ಇಟ್ಟು. ನಿಜವಾಗ್ಲೂ ಅದೇ ಬೇರೆ ಸ್ಟೋರಿ, ಇದೇ ಬೇರೆ ಸ್ಟೋರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗಾಳಿಪಟ 2. ನಾವು ತುಂಬಾ ಲೇಟಾಗಿ ನೋಡಿದ್ವಿ ಗಾಳಿಪಟ 2ನ. ತುಂಬಾ ಜನ ಆಲ್ರೆಡಿ ನೋಡಿರ್ತೀರಾ. ನೋಡಿಲ್ದೇ ಇರೋರು ನಿಜವಾಗ್ಲೂ ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫಿಲಮ್ ಮಾತ್ರ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಯಾರ್ಯಾರೋ ತುಕಾಲಿಗಳೆಲ್ಲ ಹೇಳ್ತಾರೆ ನಿಜವಾಗ್ಲೂ ಬೇರೆ ಬೇರೆ ಏನೇನೋ ಚಿಕ್ಕ ಮಕ್ಳು ನೋಡಂಗಿಲ್ಲ ಅದು ಇದು ಅಂತ. ನಿಜವಾಗ್ಲೂ ಚಿಕ್ಕ ಮಕ್ಳೆಲ್ಲ ಕೂಸು ಈಗ ಬೆಳ್ಳಿಟ್ಕೊಂಡು ಮಗು ಹುಟ್ಟುತ್ತಲ್ಲ, ಅವರು ಆ ಫಿಲಮ್ ನೋಡ್ಬೋದು. ಮೂವಿ ತುಂಬಾ ಚೆನ್ನಾಗಿದೆ. ನನಗೂ ಮಾತಾಡಕ್ಕೆ ಅವಕಾಶ ಕೊಡ್ತಂದೆ ಅಲ್ಲ ಕಣ, ಇವರು ರಿವ್ಯೂ ಕೊಟ್ಟಿರ್ತಾರೆ ಬ್ಯಾಡ್ ಆಗಿ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಡಿ. ನೆಕ್ಸ್ಟ್ ಈಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀವಿ ನಿಮಗೆ, ಏನಾಗುತ್ತೆ ಏನು ಅಂತ ನೋಡೋಣ. ಓಕೆ, ಅಲ್ಲಿವರೆಗೂ ಗುಡ್ ನೈಟ್. ಓಕೆ, ನೋಡಿದ್ರಲ್ಲ, ಇದೇ ನಮ್ಮ ಜಿಮ್ಮು. ಮತ್ತು ಇವಾಗ ವರ್ಕೌಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ತುಂಬ ದಿನ ಆಯಿತು ಬಾಡಿಗೆ ಏನೋ ವರ್ಕೌಟ್ ಎಕ್ಸಸೈಸ್ ಮಾಡಿ ಒಂಥರ ಬಾಡಿ ರಿಲೀಫ್ ಅನಿಸ್ತೈತಲ್ಲ. ಹೌದು. ಓಕೆ, ಇವಾಗ ಹೋಗೋಣ. ಓಕೆ, ಇವಾಗ ಇಲ್ಲಿ ನಮ್ಮ ಅಜ್ಜಿ ರಾಗಿ ರೊಟ್ಟಿಗೆ ಚಟ್ನಿ ಮಾಡೋದಕ್ಕೆ ಎಲ್ಲ ಉರಿತವ್ರೆ. ಓಕೆ, ನಮ್ಮ ಅತ್ತಿಗೆ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ತೊಗೊಂಡು ಮತ್ತೆ ನಮ್ಮ ಅತ್ತಿಗೆ ಮನೆಗೆ ಹೋಗ್ತೀವಿ. ಆದಮೇಲೆ ಏನಾಗುತ್ತೆ ಅಂತ ನೋಡೋಣ.
ಅದಕ್ಕೆ ಗಿಫ್ಟ್ ಓಕೆ ನಾಳೆ ಗಿಫ್ಟ್ ಇದು ನಿಮ್ದೆ ನೈಟಿ ನಾವು ಅದಕ್ಕೆ ಕೊಟ್ಟಿದ್ದು ನೈಟಿ ಹಾಕೋಣ ಶೇಪ್ ನೋಡ್ತವನೆ. ಸೊ ಓಕೆ, ಇಲ್ಲೆಲ್ಲ ಊಟ ರೆಡಿ ಆಗಿದೆ. ಓಕೆ, ಇವಾಗ ಊಟ ಮಾಡಿ ಮತ್ತೆ ನಿಮ್ಗೆ ಮನೇಲಿ ಸಿಗ್ತೀವಿ. ನಮ್ಮಮ್ಮ ಅವರೆಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ಸೊ ಬರಕ್ಕಾಗ್ಲಿಲ್ಲ. ಬಿಸಿ ಅಲ್ಲ ಪಾಪ, ಅಮ್ಮ ಅಂದ್ರು ಫೋನ್ ಮಾಡಿ ಬರ್ರ ಅಂತ ನಾವು ಹೋಗ್ಲಿಲ್ಲ ಕರ್ಕೊಂಡ್ಬರಕ್ಕೆ. ಆಕ್ಚುಲಿ ಇದು ಸಿಂಪಲ್ ಆಗಿ ಮಾಡಿದ್ದು ಈ ವರ್ಷ ಬರ್ಡೇ. ಸೊ ನೆಕ್ಸ್ಟ್ ಇಯರ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವತ್ತು ಗುರುವಾರ, ಅದಕ್ಕೆ ಫುಲ್ ವೆಜ್. ನಾವು ನಾನ್ ವೆಜ್ ತಿನ್ನಲ್ಲ. ನೆನ್ನೆ ಮಾಡಿದ್ ನಾನ್ ವೆಜ್ ಇವ್ರಿಗೆ ಬಿಸಿ ಮಾಡಿಟ್ಟಿದೀವಿ, ತಿಂತಾರೆ. ಓಕೆ, ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ನಿಮ್ಮೆಲ್ರಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಪ್ಲೀಸ್. ನಮ್ಮ ವಿಡಿಯೋನ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಪ್ಲೀಸ್, ಶೇರ್ ಮಾಡಿ. ಹಾಗೂ ಸೊ ಓಕೆ, ಇಷ್ಟ ಹೇಳ್ತಾ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.